ಗ್ರಾಮ ಪಂಚಾಯಿತಿ 11 ಅಧ್ಯಕ್ಷರ ವಿರುದ್ಧ ಸದಸ್ಯರು ಅವಿಶ್ವಾಸ ಮಂಡನೆ. ಎಎಸ್ಎಸ್ ನ್ಯೂಸ್ಗೆ ಸ್ವಾಗತ. ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿದಂತೆ ಅವಿಶ್ವಾಸ ನಿರ್ಣಯ ಸಭೆಯಲ್ಲಿ ಒಟ್ಟು 15 ಸದಸ್ಯರ ಪೈಕಿ 11 ಸದಸ್ಯರು ಹಾಜರಾಗಿ 4 ಸದಸ್ಯರು ಗೈರು ಹಾಜರಾಗಿದ್ದರು. ಇದರಿಂದಾಗಿ ಹಾಜರಿದ್ದ 11 ಸದಸ್ಯರೊಂದಿಗೆ ಸಮಾಲೋಚಿಸಿದಾಗ ಅವಿಶ್ವಾಸ ನಿರ್ಣಯದ ಪರವಾಗಿ ಮತ ಹಾಕಿದ್ದಾರೆಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಮಾಹಿತಿ ನೀಡಿದರು. ತಾಲೂಕಿನ ಕೊಳತ್ತೂರು ಗ್ರಾಮ ಪಂಚಾಯಿತಿಯ ಸೋಮವಾರ ನಡೆದ ಅವಿಶ್ವಾಸ ನಿರ್ಣಯದಲ್ಲಿ ಸಭೆಯಲ್ಲಿ ಒಟ್ಟು 15 ಸದಸ್ಯರ ಪೈಕಿ 11 ಸದಸ್ಯರು ಹಾಜರಾಗಿ 4 ಸದಸ್ಯ ಗೈರು ಹಾಜರಾಗಿದ್ದರು. ಅಧ್ಯಕ್ಷೆ ಎಲ್ವಿ ನಾಗಮಣಿ ವಿರುದ್ಧ ಕೈಸನ್ನೆ ಎತ್ತುವುದರ ಮೂಲಕ ಅವಿಶ್ವಾಸವನ್ನ ತೋರಿಸಿದ್ದು, ಈ ಮೂಲಕ ಕೊಳತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತೆರವುಗೊಂಡಿದೆ ಘೋಷಣೆ ಮಾಡಲಾಗಿದೆ ಎಂದರು. ಸಿಪಿಐ ಎಂಬಿ ಗೊರವನಕೊಳ್ಳ, ಪಿಎಸ್ಐ ಜಯರಾಮ್, ಪಿಡಿಒ ಮೆಹರ್ ತಾಜ್ ಹಾಗೂ ಕಾರ್ಯದರ್ಶಿ ವಿಶ್ವನಾಥ ರೆಡ್ಡಿ ಹಾಗೂ ಮುಖಂಡರು ಹಾಜರಿದ್ದರು. ವರದಿಗಾರರು ಅರುಣ್ ಕುಮಾರ್ HM, ಎಎಸ್ಎಸ್ ನ್ಯೂಸ್. ನಿರಂತರ ಸುದ್ದಿ ಸಮಾಚಾರಗಳನ್ನ ನೋಡ್ತಾ ಇರಿ, ಇದು ನಿಮ್ಮ ಎಎಸ್ಎಸ್ ನ್ಯೂಸ್. 13ನೇ ತಾರೀಕು ಡಿಸೆಂಬರ್ ಅವತ್ತು ನಮ್ಮ ಸದಸ್ಯರು ಬಂದು ಅವಿಶ್ವಾಸ ನಿರ್ಣಯ ಮನವಿಯನ್ನ ಸಲ್ಲಿಸಿದ್ರು. ಅದ್ರ ಪ್ರಕಾರ ನಾವು ನೋಟಿಸ್ ಜಾರಿ ಮಾಡಿ ಇವತ್ತು ಅವಿಶ್ವಾಸ ನಿರ್ಣಯ ಮಂಡಿಸಿರೋದ್ರಿಂದ ಅದನ್ನ ಪ್ರೊಸೀಡಿಂಗ್ಸ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ವಿ. ಅದ್ರ ಪ್ರಕಾರ 11 ಸದಸ್ಯರು ಹಾಜರಿದ್ದಾರೆ. ಟೋಟಲ್ ಸದಸ್ಯರ ಸಂಖ್ಯೆ 15 ಸ್ಟ್ರೆಂತ್. ಅದರಲ್ಲಿ 11 ಸದಸ್ಯರು ಹಾಜರಿದ್ದರಿಂದ ಕೋರಮ್ನು ಕಂಪ್ಲೀಟ್ ಆಯ್ತು. ಪ್ಲಸ್ 2/3 ಮೆಜಾರಿಟಿನಲ್ಲಿ ಅವರು ಅವಿಶ್ವಾಸ ನಿರ್ಣಯದ ಪರವಾಗಿ ಅಂದ್ರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿರೋದ್ರಿಂದ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿದೆ ಅಂತ ನಾನು ಘೋಷಿಸಿದ್ದೀನಿ. ನಾವು ಇದು ಅವಿಶ್ವಾಸ ನಿರ್ಣಯದ ಏನು ಪ್ರೊಸೀಡಿಂಗ್ಸ್ ಇದೆ ಇದನ್ನ ಕೋರ್ಟ್ ಮಾಡ್ಬಿಟ್ಟು DC ಅವರಿಗೆ ನಾವು ಪ್ರಪೋಸಲ್ ಅನ್ನ ಕಳಿಸ್ತೀವಿ, ಎಲೆಕ್ಷನ್ ಕಂಡಕ್ಟ್ ಮಾಡಬೇಕು ಅಂತೇಳಿ. ಅವರು ಜಿಲ್ಲಾ ಚುನಾವಣಾಧಿಕಾರಿ ಆಗಿರೋದ್ರಿಂದ ತೀರ್ಮಾನ ತಗೋತಾರೆ. ಅವರು 2/3 ಮೆಜಾರಿಟಿನಲ್ಲಿ ಅವರು ಅವಿಶ್ವಾಸ ನಿರ್ಣಯದ ಪರವಾಗಿ ಅಂದ್ರೆ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿರೋದ್ರಿಂದ ಅಧ್ಯಕ್ಷರ ಸ್ಥಾನ ತೆರವುಗೊಂಡಿದೆ ಅಂತ ನಾನು ಘೋಷಿಸಿದ್ದೀನಿ.